ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಮುಂದಿನವರಿಗೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಬಿಗ್ನರ್ಸ್ಗೋಸ್ಕರ ನಾನು ಕೆಲವೊಂದು ತುಂಬ ಮುಖ್ಯವಾದ ಟಿಪ್ಸ್ಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ, ಟಿಪ್ಸ್ಗಳನ್ನು ಫಾಲೋ ಮಾಡಿ. ನಿಮಗೂ ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಇದೊಂದು ಸೀರೆ ತುಂಬ ತೆಳ್ಳಗಂದ್ರೆ ತೆಳ್ಳಗೆ ಲೈಟ್ ವೇಟ್ ಸೀರೆ ಇದು. ಅದರಲ್ಲಿ ವರ್ಕ್ ಇದೆ ಮತ್ತು ಕಟಿಂಗಲ್ಲೂ ಅಷ್ಟು ಟೆನ್ಷನ್ ಇರುತ್ತೆ. ಇದು ಕಟಿಂಗ್ ಮಾಡುವಾಗ ತುಂಬ ಜಾರುತ್ತೆ ಮತ್ತು ತುಂಬಾ ಇದು ಆಗುತ್ತೆ, ಆ ಕಡೆ ಈ ಕಡೆ ಹೋಗಿಬಿಡುತ್ತೆ ಕಟಿಂಗ್ ಮಾಡುವಾಗ. ಅಂಥದ್ದೆಲ್ಲ ಇದ್ದಾಗ ನಾವು ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕಾಗತ್ತೆ. ಫಸ್ಟು ನಾವು ಲೈನಿಂಗನ್ನು ಕಟಿಂಗ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಬಟ್ಟೆನ ಇಟ್ಕೊಂಡು ಲೈನಿಂಗ್ ಬಟ್ಟೆನ ಕಟಿಂಗ್ ಮಾಡಿದ್ದನ್ನು ಇಟ್ಕೊಂಡು ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕಾಗತ್ತೆ. ಇದರಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ ನೋಡಿ. ಇಂಥದ್ದೆಲ್ಲ ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಿ, ಇಲ್ಲ ಅಂದರೆ ಬ್ಲೌಸು ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಹೀಗಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಬಟ್ಟೆ ತುಂಬಾ ಜಾರುತ್ತೆ ಇದು. ಆಮೇಲೆ ಈಗ ವರ್ಕ್ ಬರುತ್ತೆ. ಅದರಲ್ಲಿ ವರ್ಕ್ ಬಂದಾಗಲೂ ಅಷ್ಟೇ ಟೆನ್ಷನ್ನು. ಅವರು ಕೊಟ್ಟಿರೋ ಅಳತೆಯೇ ಬೇರೆ ಡಿಸೈನ್ ಇರುತ್ತೆ. ಆ ಡಿಸೈನಿಗೆ ತಕ್ಕಂಗೆ ನಾವು ಕಟಿಂಗ್ ಮಾಡೋದಕ್ಕೆ ಹೋದರೆ ನಮ್ಮ ಅಳತೆ ತಪ್ಪು ಹೋಗುತ್ತೆ. ಆಮೇಲೆ ಬ್ಲೌಸೆಲ್ಲ ಕೆಟ್ಟೋಗುತ್ತೆ. ಹಾಗಾಗಿ ನೀವು ಆ ಅಳತೆಯಲ್ಲಿ ನೀವು ಕಟಿಂಗ್ ಮಾಡೋದಕ್ಕೆ ಯಾವತ್ತೂ ಹೋಗಬೇಡಿ. ನಿಮ್ಮ ಬ್ಲೌಸಲ್ಲಿ ಏನು ಅಳತೆ ಇರುತ್ತೆ ಅದನ್ನೇ ಅಳತೆ ತೊಗೊಂಡು ಕಟಿಂಗ್ ಮಾಡಿ. ಅದರಲ್ಲಿ ಬ್ಲೌಸ್ ಅಳತೆ ಹೇಗಿರುತ್ತೋ ಅದನ್ನೇ ನೋಡಿಕೊಂಡು ನೀವು ಕಟಿಂಗ್ ಮಾಡಿಕೊಳ್ಳಿ. ಅಂದರೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಫಸ್ಟು ನೀವು ಲೈನಿಂಗ್ ಕಟಿಂಗ್ ಮಾಡಿಕೊಂಡೇ ನೀವು ಬ್ಲೌಸನ್ನು ಕಟಿಂಗ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಬ್ಲೌಸು ಸರಿ ಬರಲ್ಲ. ಮೇನ್ ಫ್ಯಾಬ್ರಿಕ್ ತೊಗೊಂಡು ಯಾವುದೇ ಕಾರಣಕ್ಕೂ ನೀವು ಬ್ಲೌಸನ್ನು ಕಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಲೈನಿಂಗ್ ಕಟಿಂಗ್ ಮಾಡಿಕೊಂಡು ಸರಿಯಾದ ಅಳತೆ ಕಟಿಂಗ್ ಮಾಡಿಕೊಂಡು ನೆಕ್ಕನ್ನು ಕಟಿಂಗ್ ಮಾಡ್ಕೋಬೇಡಿ. ಬ್ಲೌಸ್ ಅಳತೆ ಅಷ್ಟೇ ಕಟಿಂಗ್ ಮಾಡಿಕೊಂಡು ಅದರ ಮೇಲಿಟ್ಟು ಎಲ್ಲ ಗುಂಡು ಪಿನ್ನ ಎಲ್ಲ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಕಟಿಂಗ್ ಮಾಡಿ. ಅದು ಕಟಿಂಗ್ ವಿಡಿಯೋ ಮಾಡಬೇಕಂತ ಇದ್ದೆ, ಆದರೆ ತುಂಬ ಅರ್ಜೆಂಟ್ ಇತ್ತು ಬ್ಲೌಸು. ಹೀಗಾಗಿ ನನಗೆ ಕಟಿಂಗ್ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಹೀಗಾಗಿ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಕೆಲವೊಂದು ಈ ಟಿಪ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಬಟ್ಟೆ ಬಂದಾಗ ನಾವು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈಗ ನೋಡಿ, ನಿಮಗೆ ಅದು ಯಾವ ರೀತಿ ಇದೆ ಡಿಸೈನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಬ್ಯಾಕ್ ಪಾರ್ಟು ಪಟ್ಟಿನ ಕೊಡ್ತಾ ಇದ್ದೀನಿ ನೋಡಿ. ನೀವು ಪ್ರತಿಯೊಂದು ಬ್ಲೌಸಿಗೂ ಬ್ಯಾಕ್ ಪಾರ್ಟ್ ಪಟ್ಟಿ ಕೊಡಲೇಬೇಕು, ಅಂದರೆ ಮಾತ್ರ ಫಿನಿಶಿಂಗು ಚೆನ್ನಾಗಿರುತ್ತೆ ನೋಡಿ. ಕೆಲವರು ಹಾಗೆ ಸ್ಟಿಚ್ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಬ್ಯಾಕಲ್ಲಿ ಬ್ಲೌಸು ಏಳೋ ಚಾನ್ಸ್ ಇರುತ್ತೆ ಮತ್ತು ಫಿಟ್ಟಿಂಗು ಸರಿಯಾಗಿ ಕೊಡೋದಿಲ್ಲ. ಈಗ ನೋಡಿ, ಬ್ಯಾಕ್ ಪಾರ್ಟ್ 1.5 ಇಂಚು ತೊಗೋಬೇಕು. ಇದನ್ನು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಈ ರೀತಿ ಡಿಸೈನ್ ಇದೆ. ಈ ರೀತಿ ಎಲ್ಲ ಡಿಸೈನ್ ಇದ್ದಾಗ ನಾವು ಅಳತೆನ ನಮ್ಮ ಬ್ಲೌಸ್ ಪ್ರಕಾರ ಅಳತೆಯನ್ನೇ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಒಂದ್ಸಲ ತುಂಬಾ ದಾರ ಕಟ್ಟಾಗುತ್ತೆ ಮಷೀನಲ್ಲಿ. ಈ ಥರ ಪ್ರಾಬ್ಲಮ್ಗಳೆಲ್ಲ ತುಂಬ ಬರುತ್ತೆ. ಇದನ್ನೆಲ್ಲ ನಾವು ತಾಳ್ಮೆಯಿಂದ ತಗೋಬೇಕಾಗತ್ತೆ. ಬೇಜಾರು ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಹೋಗಬಾರ್ದು. ತುಂಬ ಸಮಾಧಾನದಿಂದ ಈ ಥರ ಬ್ಲೌಸ್ಗಳೆಲ್ಲ ಬಂದಾಗ ತುಂಬ ಸಮಾಧಾನದಿಂದ ವಿಚಾರ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ
ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಅವಸರದಲ್ಲಿ ಏನಾದರೂ ಸ್ಟಿಚ್ ಮಾಡೋದಕ್ಕೆ ಹೋದರೆ. ನೋಡಿ ಈ ಥರ ಡಿಸೈನ್ ಇದೆ. ಇದು ಒಂದು ಎಲಿ ಶೇಪ್ ಥರ ಡಿಸೈನ್ ಕೊಟ್ಟಿದ್ದಾರೆ ಅವರು. ಆ ಥರ ಎಲ್ಲ ಇದ್ದಾಗ ನಾವು ನಮ್ಮ ಅಳತೆ ಬ್ಲೌಸು ಯಾವ ಥರ ಇದೆಯೋ ಅದನ್ನೇ ನಾವು ತಗೊಂಡು ಕಟಿಂಗ್ ಮಾಡಬೇಕಾಗತ್ತೆ. ಅವ್ರು ಕೊಟ್ಟಿರೋ ಡಿಸೈನ್ ರೀತಿ ನಾವು ಏನಾದರೂ ಕಟಿಂಗ್ ಮಾಡೋದಕ್ಕೆ ಹೋದರೆ ಪೂರಾ ನೆಕ್ ಎಲ್ಲ ಅಗಲ ಆಗಿ ಎಲ್ಲ ಅಳತೆನೇ ಕೆಟ್ಟು ಹೋಗುತ್ತೆ. ಆ ರೀತಿ ಯಾವಾಗಲೂ ನೀವು ಕಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಬ್ಲೌಸ್ ಅಳತೆ ಹೇಗಿದೆಯೋ ಹಾಗೆ ನೋಡಿಕೊಂಡು ಆದಷ್ಟು ಡಿಸೈನ್ ಎಲ್ಲ ಬ್ಯಾಕ್ ಪಾರ್ಟಿಗೆ ಬರೋ ಹಾಗೆ ನೋಡಿಕೊಂಡು ಕಟಿಂಗ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಬ್ಲೌಸ್ ತುಂಬ ಟೈಮ್ ಹಿಡಿತು ನನಗೆ. ಈ ರೀತಿ ಬ್ಲೌಸ್ ಬಂದಾಗ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ನೀವು ಒಂದು 50 ರೂಪಾಯಿ ಆದರೂ ಈ ಬ್ಲೌಸಿಗೆ ಜಾಸ್ತಿ ತೊಗೋಬೇಕಾಗತ್ತೆ. ಕಟ್ಟಿಂಗಲ್ಲೂ ಅಷ್ಟೇ ಟೆನ್ಷನ್ ಇರುತ್ತೆ, ಆಮೇಲೆ ಸ್ಟಿಚ್ಚಿಂಗಲ್ಲೂ ಕೂಡ ಅಷ್ಟೇ ಟೆನ್ಷನ್ ಇರುತ್ತೆ. 100 ರೂಪಾಯಿ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ನಿಮಗೆ ಕಸ್ಟಮರ್ ಕೊಟ್ಟರೆ 100 ರೂಪಾಯಿ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲಪ್ಪ ಕೊಡೋದಿಲ್ಲ ಕಸ್ಟಮರು ಅಂದರೆ ನೀವು 50 ರೂಪಾಯಿ ಆದರೂ ಜಾಸ್ತಿ ತೊಗೊಳ್ಳೇಬೇಕು. ಇದರಲ್ಲಿ ತುಂಬ ಸಮಯ ವ್ಯರ್ಥ ಆಗುತ್ತೆ. ಹೀಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ನೀವು ಕಸ್ಟಮರ್ ಹತ್ರ ಮಾತಾಡಬೇಕು. ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ಟಿಚ್ ಮಾಡುವಾಗ ತುಂಬ ಜಾರುತ್ತೆ. ಆಮೇಲೆ ತುಂಬ ಸಮಯ ನಮ್ಮದು ವ್ಯರ್ಥ ಆಗುತ್ತೆ. ಇದರಲ್ಲಿ ನಾವು ಒಂದು ಬ್ಲೌಸ್ ಹೊಲಿಯೋದ್ರಲ್ಲಿ ನಾವು ಒಂದು 2 ಬ್ಲೌಸ್ ಆರಾಮಾಗಿ ಹೊಲಿತೀವಿ. ಈ ಥರ ಎಲ್ಲ ಹೇಳಿಕೊಂಡು ಅವರಿಗೆ ತಿಳಿಸಿ ಹೇಳಿದರೆ ಕೆಲವರು ಕೊಡ್ತಾರೆ, ಒಬ್ಬೊಬ್ಬರು ಕೊಡೋದಿಲ್ಲ. ಎಲ್ಲ ಥರ ಕಸ್ಟಮರು ಇರ್ತಾರೆ. ಕೊಡೋರಿದ್ದರೆ ಅವರಿಗೆ ಹೇಳಿಕೊಂಡು ನೀವು ತೊಗೋಬಹುದು. ಕೊಡಲಿಲ್ಲಪ್ಪ ಅಂದರೆ ಅದು ನಿಮ್ಮ ಇಷ್ಟ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಯಾಕಂದರೆ ಸ್ಟಿಚ್ ಮಾಡೋರಿಗೆ ಗೊತ್ತು ಸ್ಟಿಚ್ಚಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಈ ಪೈಪಿಂಗಲ್ಲೂ ಕೂಡ ನೋಡಿ ತುಂಬ ಜಾರತ್ತೆ. ಈ ಥರ ಮೊದಲು ನಾವು ಎಲ್ಲ ಸೈಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡೇ ನಾವು ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಇಟ್ಕೊಂಡು, ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ನಿಧಾನವಾಗಿ ಸ್ಟಿಚ್ ಮಾಡಿದ್ದೀನಿ ನಾನು. ಆದರೆ ಇಲ್ಲಿ ಸ್ವಲ್ಪ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರುತ್ತವೆ. ಅದನ್ನೆಲ್ಲ ನಾವು ಫೇಸ್ ಮಾಡಿ ಸಮಾಧಾನದಿಂದ ಎಲ್ಲ ಕಸ್ಟಮರ್ನ ನಾವು ನಮ್ಮ ಹತ್ರ ಬರೋ ಹಾಗೆ ಮಾಡ್ಕೋಬೇಕು. ನಮಗಿರೋದು ಪ್ರಾಬ್ಲಮ್ ಎಲ್ಲ ಅವ್ರ ಹತ್ರ ಹೇಳಬೇಕು. ನಾವು ಹೇಳಿದಾಗಲೇ ಅವರಿಗೂ ಅರ್ಥ ಆಗೋದು. ಇಲ್ಲ ಅಂದರೆ ಅರ್ಥನೇ ಆಗಲ್ಲ ಅವರಿಗೆ. ಏನು ಬಿಡಿ ಇವರು 1 ತಾಸಿನಲ್ಲಿ ಬ್ಲೌಸ್ ಹೊಲಿತಾರೆ ಅಂತ ಸುಲಭವಾಗಿ ಹೇಳಿಬಿಡ್ತಾರೆ. ಆದರೆ ನಮಗೆ ಗೊತ್ತು, ಒಂದು ಕಟಿಂಗ್ ಮಾಡೋದಕ್ಕೆ ಈ ಥರ ಬ್ಲೌಸ್ ಬಂದಾಗ ಕಟಿಂಗ್ ಮಾಡೋದಕ್ಕೆ ಒಂದೊಂದು ಸಲ ನಾವು ಎಷ್ಟೊಂದು ವಿಚಾರ ಮಾಡಿ ಎಲ್ಲ ಮಾಡಿ ನೋಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ. 1 ತಾಸು ಹೋದರೂ ಹೋಯಿತು, 2 ತಾಸು ಹೋದರೂ ಹೋಯಿತು, ಅಷ್ಟೆಲ್ಲ ವಿಚಾರ ಮಾಡಿ ಮಾಡೋದಕ್ಕೆ ಅದೆಲ್ಲ ನಮಗೆ ಗೊತ್ತಿರುತ್ತೆ. ನೋಡಿ ಬ್ಲೌಸ್ ರೆಡಿ ಆದಮೇಲೆ ಅವರಿಗೆ ಅದೆಲ್ಲ ಗೊತ್ತಾಗಲ್ಲ, ನಾವೇ ತಿಳಿಸ್ಕೊಂಡು ಹೇಳಬೇಕು. ನೋಡಿ ಅಳತೆ ಅಂತೂ ತುಂಬ ಮುಂದಿನ ಭಾಗ ಎಲ್ಲಿ ಕಟ್ ಮಾಡಬೇಕಂತಲೇ ಗೊತ್ತಾಗಲ್ಲ. ಹಿಂದಿನ ಭಾಗ ಯಾವ ಥರ ಡಿಸೈನ್ ಇದೆ, ಯಾವ ಥರ ಕಟಿಂಗ್ ಮಾಡಬೇಕಂತಲೇ ಗೊತ್ತಿಲ್ಲ. ಹೇಗಿಟ್ಟರೆ ಅಳತೆ ಕರೆಕ್ಟಾಗಿ ಬರುತ್ತೆ, ಎಷ್ಟೊಂದು ಟೆನ್ಷನ್ ಇರುತ್ತೆ ಆವಾಗ. ನೋಡಿ ಇದು ಡಿಸೈನ್ ಇರೋದೇ ಒಂದು ಬೇರೆ ಕಡೆ, ಈ ಕಟಿಂಗ್ ನಾನು ಮಾಡಿರೋದೇ ಬೇರೆ ಕಡೆ. ನೀವೇ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಡಿಸೈನ್ ಹಿಂದುಗಡೆ ಬಂದಿದೆ, ಆ ಥರ ನಾವು ಕಟಿಂಗ್ ಮಾಡಿದರೆ ಬ್ಲೌಸ್ ಎಲ್ಲ ಕೆಟ್ಟು ಹೋಗುತ್ತೆ. ಅದಕ್ಕೆ ನಾನು ಅದನ್ನು ಡಿಸೈನ್ ನೋಡಲಿಲ್ಲ, ಅಳತೆ ಹೇಗಿದೆಯೋ ಆ ಥರ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಹಾಗಿದ್ದಾಗ ಬ್ಲೌಸು ಅಳತೆ ಕರೆಕ್ಟಾಗಿ ಬರುತ್ತೆ. ಈ ಕಡೆ ನೋಡಿ ಎಷ್ಟೊಂದು ಜಾಗ ಇದೆ ಇಲ್ಲಿ. ನಾನು ಬ್ಲೌಸ್ ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ನೋಡಿ ಹಿಂದುಗಡೆ ಬಂದಿದೆ, ಆ ಥರ ಕಟ್ ಮಾಡಿದಾಗ ಪೂರ ಬ್ಲೌಸು ಕೆಟ್ಟು ಹೋಗುತ್ತೆ. ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ನೀವು ಇದನ್ನೆಲ್ಲ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಡಿಸೈನ್ ಇದೆ ಅಂತ ಡಿಸೈನ್ ಇರೋ ಥರ ಮಾತ್ರ ಬ್ಲೌಸ್ ಕಟಿಂಗ್ ಮಾಡಲೇಬೇಡಿ. ನೀವು ಮಾಡಿದ್ವು ಅಂದರೆ ಬ್ಲೌಸ್ ಕೆಟ್ಟೋಗುತ್ತೆ. ಆಮೇಲೆ ಕಸ್ಟಮರ್ ಹತ್ರ ನೀವು ಬೈಸ್ಕೊಂಡು ಅವರಿಗೆ ಮತ್ತೆ ನೀವು ದಂಡ ಕಟ್ಟೋ ಚಾನ್ಸು ಕೂಡ ಇರುತ್ತೆ. ಈ ಥರ ಎಲ್ಲ ಕಸ್ಟಮರ್ ಇರ್ತಾರೆ. ನೀವು ಹುಷಾರಾಗಿ ಕೆಲಸ ಮಾಡಿಕೊಳ್ಳಿ ಈ ಥರ ಬಟ್ಟೆ ಬಂದಾಗ.
ಮೊದಲೇ ಅವರಿಗೆ ತಿಳಿಸಿ ಡಿಸೈನ್ ಕರೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಬ್ಲೌಸ್ ಅಳತೆ ಬೇರೆಯೇ ಆಗುತ್ತೆ ಈ ಥರ ನಾವು ಕಟ್ ಮಾಡಿದರೆ. ಅದಕ್ಕೆ ನಾನು ಆ ಥರ ಕಟ್ ಮಾಡ್ಕೊಳ್ಳಲ್ಲ, ಹೇಗೆ ಬರುತ್ತೋ ಅಳತೆ ಪ್ರಕಾರ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ನೀವು ಮೊದಲೇ ಅವರಿಗೆ ತಿಳಿಸ್ಬೇಕು. ಈ ಥರ ಡಿಸೈನ್ ಎಲ್ಲ ಬಂದಾಗ ತಿಳಿಸಿದರೆ ಅವರಿಗೆ ಅವರು ಹೇಗೆ ಹೇಳ್ತಾರೋ ಆ ಥರ ನೀವು ಸ್ಟಿಚ್ ಮಾಡಬೇಕು. ಆವಾಗಲೇ ನೋಡಿ ನಿಮಗೆ ಬೇರೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಸ್ಟಿಚ್ ಮಾಡಿಕೊಂಡ್ರೆ ಒಬ್ಬೊಬ್ಬರು ಗಿರಾಕಿ ಕಸ್ಟಮರ್ಗಳು ತುಂಬಾ ಕಿರಿಕಿರಿ ಮಾಡ್ತಾರೆ. ಅಂಥ ಕಸ್ಟಮರ್ ಹತ್ರ ನೀವು ಮೊದಲೇ ಎಲ್ಲ ತಿಳಿಸೋದು ತುಂಬಾ ಒಳ್ಳೆಯದು. ಹಾಗೆ ರೇಟು ಕೂಡ ಹಾಗೆ ನೀವು ಮೊದಲೇ ತಿಳಿಸಿದರೆ ಒಳ್ಳೆಯದು. ಆಮೇಲೆ ನೀವು ಸ್ಟಿಚ್ ಆದಮೇಲೆ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಜಾಸ್ತಿ ಅಮೌಂಟು ಕೊಡೋದೇ ಇಲ್ಲ. ಯಾಕಂದರೆ ನಮ್ಮ ಮೊದಲೇ ಹೇಳಬೇಕಿತ್ತು, ನಾವು ಕೊಡ್ತಾನೇ ಇರಲಿಲ್ಲ. ನಾವು ಬೇರೆ ಕಡೆ ಕೊಡ್ತಾಯಿದ್ವಿ, ಅಲ್ಲಿ ಅಷ್ಟಕ್ಕೆ ಹೊಲಿತಾರೆ, ಇಲ್ಲಿ ಇಷ್ಟಕ್ಕೆ ಹೊಲಿತಾರೆ ಅಂತ ಹೇಳಿ ನಮಗೆ ಇಲ್ಲದ್ದೆಲ್ಲ ಹೇಳಿ ನಮ್ಮ ಕಡೆ ಅವರು ದುಡ್ಡು ಕೊಡೋದೇ ಇಲ್ಲ. ಅಂಥ ಕಸ್ಟಮರು ತುಂಬ ಜನ ಇರ್ತಾರೆ. ಹೀಗಾಗಿ ನೀವು ರೇಟನ್ನು ಮೊದಲೇ ತಿಳಿಸಿ, ಇಷ್ಟೆಲ್ಲ ಕಷ್ಟ ಇದೆ ಈ ಬ್ಲೌಸಲ್ಲಿ ಸ್ಟಿಚ್ ಮಾಡುವಾಗ, ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತೆ ನಮಗೆ, ನಮ್ಮ ಸಮಯ ತುಂಬ ವ್ಯರ್ಥ ಆಗುತ್ತೆ, ನೀವು ಒಂದು 50-100 ಜಾಸ್ತಿ ಕೊಡಲೇಬೇಕು ಅಂತ ಹೇಳಿಕೊಂಡು ನೀವು ಸ್ಟಿಚ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ಸ್ಟಿಚ್ ಮಾಡಿದ ಮೇಲೆ ಈ ಥರ ಎಲ್ಲ ಹೇಳೋಕೆ ಹೋದರೆ ಅವರು ಕೇಳೋದಿಲ್ಲ. ಈ ಥರ ಎಲ್ಲ ಕಸ್ಟಮರ್ ಇರ್ತಾರೆ. ಅದನ್ನೆಲ್ಲ ನೀವು ನೋಡಿಕೊಂಡು ಬಟ್ಟೆನ ಹಿಡಿಯುವಾಗ ಎಲ್ಲನೂ ತಿಳಿಸಿ ಹಿಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಯಾವುದೇ ಪ್ರಾಬ್ಲಮ್ಮು ಬರಲ್ಲ ನೋಡಿ. ಇಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಮು ತುಂಬ ಬರುತ್ತೆ. ಆಮೇಲೆ ನಮಗೂ ಟೆನ್ಷನ್ನು, ಅವರಿಗೂ ಟೆನ್ಷನ್ನು. ಇದೆಲ್ಲ ಬರಬಾರ್ದು ಅಂದರೆ ನೀವು ಎಲ್ಲವನ್ನು ಮೊದಲೇ ತಿಳಿಸ್ಬೇಕಾಗತ್ತೆ. ಈ ಬಿಗಿನರ್ಸಿಗೆ ಈ ಥರ ಅನುಭವ ಯಾವುದೂ ಇರಲ್ಲ. ಒಂದು ಸ್ವಲ್ಪ ದಿನ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದ ಮೇಲೇ ಎಲ್ಲನೂ ಅನುಭವ ಆಗೋದು. ಹೀಗಾಗಿ ನಮಗೆ ಎಲ್ಲ ಅನುಭವ ಇದೆ. ನಮ್ಮ ಅನುಭವದ ಮೇಲೆ ನಿಮಗೆಲ್ಲ ನಾನು ಈ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನೆಲ್ಲ ನೀವು ನೋಡಿಕೊಂಡು ತಗೋಬೇಕಾಗತ್ತೆ ನೋಡಿ. ಈ ರೀತಿ ಪ್ರಾಬ್ಲಮ್ಗಳೆಲ್ಲ ತುಂಬಾ ಬರ್ತಾ ಇರುತ್ತೆ. ಅದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗತ್ತೆ ನೋಡಿ. ಆಮೇಲೆ ಮತ್ತೇನೆಂದರೆ ನಮ್ಮದು ಡಿಸೈನ್ ಇರೋ ಥರ ನೀವು ಸ್ಟಿಚ್ ಮಾಡಲೇ ಇಲ್ವಲ್ಲ, ನೀವು ಡಿಸೈನ್ ಇರೋದೇ ಬೇರೆ ಕಡೆ, ನೀವು ನೆಕ್ ಕಟ್ ಮಾಡಿರೋದೇ ಬೇರೆ ಕಡೆ, ಈ ಥರ ಯಾಕೆ ಮಾಡಿದ್ರಿ, ನಮ್ಮ ಡಿಸೈನ್ ಇದ್ದ ಹಾಗೆ ಸ್ಟಿಚ್ ಮಾಡಬೇಕಿಲ್ಲ ಅಂತ ಹೇಳಿ ಬರ್ತಾರೆ. ಆ ಥರ ಎಲ್ಲ ಹೇಳಿದಾಗ ಅದಕ್ಕೆ ನೀವು ಮೊದಲೇ ಈ ಥರ ಬರುತ್ತೆ ನೋಡಿ, ಈ ಥರ ಬಂದರೆ ನಿಮ್ಮ ಬ್ಲೌಸ್ ಕೆಟ್ಟು ಹೋಗುತ್ತೆ. ಇದನ್ನೆಲ್ಲ ಪ್ರಾಬ್ಲಮ್ ಎಲ್ಲ ನೀವು ಹೇಳಿಕೊಂಡೇ ನೀವು ಇದನ್ನು ಬ್ಲೌಸನ್ನು ಹಿಡಿಬೇಕು. ಎಲ್ಲ ಅವರಿಗೆ ತೋರಿಸ್ಬಿಟ್ಟು ಹೀಗೆ ಮಾಡಿದರೆ ಹೀಗಾಗುತ್ತೆ ಅಂತ ತೋರಿಸ್ಬಿಟ್ಟು ಅವರಿಗೆ ನೀವು ಬ್ಲೌಸನ್ನು ತೊಗೋಬೇಕು. ಈಗ ಸ್ಲೀವಲ್ಲಿ ನೋಡಿ ಈ ಡಿಸೈನ್ ಇರೋದೇ ಬೇರೆ ಕಡೆ. ಈಗ ಬ್ಲೌಸ್ ಪೀಸು ಎಷ್ಟು ಅಳತೆ ಚಿಕ್ಕದಾಗಿರುತ್ತೆ ಬ್ಲೌಸ್ ಪೀಸು, ಅದರಲ್ಲಿ ನಾವು ಸ್ಲೀವ್ ಮತ್ತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎಲ್ಲನೂ ನಾವು ಅಷ್ಟೇ ಬ್ಲೌಸ್ ಪೀಸಲ್ಲಿ ಎಲ್ಲನೂ ನಾವು ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಈ ಥರ ಡಿಸೈನ್ ಇದ್ದಾಗ ನಾವು ಸ್ಲೀವ್ ಎಲ್ಲಿ ಕಟ್ ಮಾಡಬೇಕು, ಬಟ್ಟೆನೇ ಉಳಿಯಲ್ಲ ನಮಗೆ. ಬಟ್ಟೆ ಇದ್ದರೆ ಕಟ್ ಮಾಡ್ಬೋದು ಅದ್ರ ಪ್ರಕಾರ, ಆದರೆ ಬಟ್ಟೆನೇ ಇರೋದಿಲ್ಲ ಅಂದರೆ ಹೇಗೆ ಕಟ್ ಮಾಡೋಕ್ಕಾಗತ್ತೆ ಹೇಳಿ. ಅದಕ್ಕೆ ನೋಡಿ ನಾನು ಡಿಸೈನ್ ಈಗ ಸೆಂಟರಿಗೆ ಬಂದುಬಿಟ್ಟಿದೆ, ಅದು ಅವ್ರದ್ದು ತೋಳು ಉದ್ದ ಇದೆ. ಹೀಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಮುಂದುಗಡೆ ಇಷ್ಟು ಬಟ್ಟೆ ಬಂದಿದೆ. ಇದು ನೋಡೋದಕ್ಕೆ ಸ್ವಲ್ಪ ಸರಿ ಕಾಣಲ್ಲ, ಆದರೂ ಮತ್ತು ಅವರಿಗೆ ಉದ್ದ ಹಾಕುವವರು ಅವರು. ಉದ್ದ ಬೇಕಂದಮೇಲೆ ನಾವು ಈ ಥರ ಮಾಡಲೇಬೇಕಾಗತ್ತೆ ನೋಡಿ. ಅದು ಡಿಸೈನು ಸೆಂಟರಿಗೆ ಬಂದಿದೆ. ಅದು ತುದಿಗೆ ಬಂದರೆ ಚೆನ್ನಾಗಿರುತ್ತೆ ಈ ಡಿಸೈನು, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಮತ್ತು ಅವ್ರಿಗೆ ಮೊದಲೇ ತಿಳಿಸಿದ್ದೀನಿ ನಾನು, ಈ ಥರ ಬರುತ್ತೆ ನೋಡಿ ನಿಮ್ಮ ಸ್ಲೀವಿಗೆ, ಇಲ್ಲ ಅಂದರೆ ಗಿಡ್ಡ ಮಾಡ್ತೀನಿ ಅಂತ ಹೇಳಿ. ಗಿಡ್ಡ ಮಾಡೋದು ಬೇಡ, ಉದ್ದಾನೆ ಮಾಡಿ ಸ್ವಲ್ಪ ಮುಂದುಗಡೆ ಬಟ್ಟೆ ಹಾಗೆ ಪ್ಲೇನ್ ಬಟ್ಟೆ ಬಂದರೆ ಪರವಾಗಿಲ್ಲ ಅಂತ ಅಂದರು ಅವರು. ಹೀಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಅದಕ್ಕೆ ಮೊದಲೇ ತಿಳಿಸಿದರೆ ತುಂಬಾ ಒಳ್ಳೆಯದು.
ಆಮೇಲೆ ನಿಮಗೆ ಯಾವ ಕಿರಿಕಿರಿನೂ ಇರೋದಿಲ್ಲ. ನಾವು ಮೊದಲೇ ಹೇಳಿದ್ದೀನಲ್ಲ ನಿಮಗೆ ಈ ಥರ ಬರುತ್ತೆ ಅಂತ. ನಮಗೆ ಮಾತಾಡೋಕ್ಕೆ ಒಂದು ದಾರಿ ಇರುತ್ತೆ, ಇಲ್ಲ ಅಂದರೆ ಮಾತಾಡೋಕ್ಕಾಗಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಮಸ್ಕಾರ.